ಎಲ್ಲರಿಗೆ ನಮಸ್ಕಾರಗಳು. ಇಡೀ ಗುರುಮಿಟ್ಕಲ್ ಪಟ್ಟಣದ ಬಂಧುಗಳೇ, ಇವತ್ತು ನಾಳೆ ಸಣ್ಣ ಮಕ್ಕಳು ಎಲ್ಲ ಸಣ್ಣ ಪುಟ್ಟ ಮಕ್ಕಳು ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಈಗ ಎವಿಟಾ ಫ್ರೆಂಕಿ, ಚೈನೀಸ್ ಫ್ರೆಂಕಿ ಅಂತ ಇದು ಕುರ್ಕುರೆ, ಮತ್ತು ಇನ್ನೊಂದು ಫುಲ್ ಟಾಸ್ ಮಸಾಲ ಮಸ್ತಿ ಇದು ಕುರ್ಕುರೆ ಟೈಪ್. ಕಂಪ್ಲೀಟ್ ಇದನ್ನು ತಿಂದು ಮಕ್ಕಳು ರಬ್ಬರ್ ಕಂಪ್ಲೀಟ್ ಪ್ಲಾಸ್ಟಿಕ್ ಟೈಪ್ ಇದನ್ನು ತಿಂದರೆ ಒಳಗಡೆ ಮಕ್ಕಳಿಗೆ ಡೈಜೆಷನ್ ಕೂಡ ಆಗಲ್ಲ. ಯಾವ ಥರ ಇದು ಫುಡ್ ಪಾಯ್ಸನ್ ಆಗಿ ಇವತ್ತು ನಾಳೆ ಬಹಳ ಚಿಕ್ಕ ಮಕ್ಕಳು ಸಫರ್ ಆಗ್ತಾ ಇದ್ದಾರೆ. ಎಷ್ಟೋ ಚಿಕ್ಕ ಮಕ್ಕಳು ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಬ್ಯಾನ್ ಮಾಡಬೇಕು. ಆ ಅಂಗಡಿಗಳಲ್ಲಿ ಮಾರಾಟ ಮಾಡಲಾರ್ದ ಹಾಗೆ ಆಗಬೇಕು. ಯಾಕಂತಂದರೆ ಇದನ್ನು ಸಣ್ಣ ಪುಟ್ಟ ಮಕ್ಕಳು ತಿಂದು ಫುಡ್ ಪಾಯ್ಸನ್ ಆಗಿ ಅವರು ಎಷ್ಟೋ ಅನಾರೋಗ್ಯಕ್ಕೆ ಕೀಡಾಗ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಎವಿಟಾ ಚೈನೀಸ್ ಫ್ರೆಂಕಿ ಮತ್ತು ಫುಲ್ ಟಾಸ್ ಮಸಾಲ ಮಸ್ತಿ ಈ ಕುರ್ಕುರೆಗಳನ್ನು ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಎಲ್ಲೆಲ್ಲಿ ಶಾಪ್ಗಳಲ್ಲಿ ಸಿಗ್ತವ ಆ ಶಾಪ್ಗಳ ಮೇಲೆ ಇದನ್ನು ಕಂಪ್ಲೀಟ್ ಮಾರಲಾರ್ದ ಹಾಗೆ ಯಾವ ಅಂಗಡಿಗಳಲ್ಲಿ ಕೂಡ ಇದನ್ನು ಮಾರಬಾರ್ದು. ಯಾಕಂತಂದರೆ ಕಂಪ್ಲೀಟ್ ಇದನ್ನು ತಿಂದರೆ ಚಿಕ್ಕ ಮಕ್ಕಳಿಗೆ ಒಳಗಡೆ ಡೈಜೆಷನ್ ಆಗೋದಿಲ್ಲ, ಫುಡ್ ಪಾಯ್ಸನ್ ಆಗ್ತಾ ಇದೆ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಜ್ಯೋತಿ ಬೆಳಗ್ಗೆ ಕಾರ್ಯಕ್ರಮ ಎವಿಟಾ ಇದು ಫುಲ್ ಟಾಸ್ ಕುರ್ಕುರೆ, ಎವಿಟಾ ಕುರ್ಕುರೆ, ಫುಲ್ ಟಾಸ್ ಕುರ್ಕುರೆ ಕಂಪ್ಲೀಟ್ ಪ್ಲಾಸ್ಟಿಕ್ ಫುಡ್. ಈಗ ಬೆಂಕಿ ಹತ್ತಿದರೆ ಇದು ಇಟ್ಟಿದ್ರೆ ಪುಡಿ ಪುಡಿಯಾಗಿ ಬೆಂಕಿ ಹತ್ತೋಲ್ಲ, ಇದು ಕಂಪ್ಲೀಟ್ ಪ್ಲಾಸ್ಟಿಕ್. ಈ ಥರ ಬೆಂಕಿ ಹತ್ತಿದರೆ ಪ್ಲಾಸ್ಟಿಕ್ ಹಾಗೆ ಸುಡ್ಲತ್ತದ. ಫುಲ್ ಟಾಸ್ ಮಸಾಲ ಮಸ್ತಿ. ಆತ್ಮೀಯ ಎಲ್ಲ ಮಿತ್ರಗಳೇ, ಇದು ಸಣ್ಣ ಮಕ್ಕಳು ತಿನ್ನುವ ಎವಿಟಾ ಚೈನೀಸ್ ಫ್ರೆಂಕಿ ಕುರ್ಕುರೆ. ಇದು ಯಾವ ಥರ ಇದೆ ಕುರ್ಕುರೆ ಅಂತಂದರೆ ನೀರಿನಲ್ಲಿ ಹಾಕಿದರೂ ಕೂಡ ಈಗ ಪ್ಲಾಸ್ಟಿಕ್ ಟೈಪ್ ಕಂಪ್ಲೀಟ್ ಇದು ಮುರಿಯಂಗಿಲ್ಲ, ಏನು ಪುಡಿ ಪುಡಿ ಆಗಲ್ಲ. ಕಂಪ್ಲೀಟ್ ಇಂದ ಈಗ ನೀರಿನಲ್ಲಿ ಹಾಕಿ ಈ ಥರ ಪ್ರೆಸ್ ಮಾಡಿದರೆ ಪ್ಲಾಸ್ಟಿಕ್. ಇದನ್ನು ಮಕ್ಕಳು ತಿಂದರೆ ಒಳಗಡೆ ಹೋಗಿ ಹೇಗೆ ಡೈಜೆಷನ್ ಆಗೋದು? ಸ್ವಲ್ಪ ನೋಡಿರಿ ಮಕ್ಕಳು ಇವತ್ತು ನಾಳೆ ಇದೇ ಎವಿಟಾ ಚೈನೀಸ್ ಫ್ರೆಂಕಿ ಇದನ್ನು ತಿಂದು ಫುಡ್ ಪಾಯ್ಸನ್ ಆಗಿ ಎಷ್ಟೋ ಜನರು ಭಾಳ ಪ್ರಾಬ್ಲಮ್ದಿಂದ ನರಳುತ್ತಿದ್ದಾರೆ. ಮತ್ತು ಇದಕ್ಕೆ ಬೆಂಕಿ ಹಚ್ಚಿದರೆ ನೋಡಿ, ಎವಿಟಾಗೆ ಬೆಂಕಿ ಹಚ್ಚಿದರೆ ಎಲ್ಲಿಯಾದರೂ ಹಿಟ್ಟುದಿಂದ ಮಾಡಿದರೆ ಅದನ್ನು ಹತ್ತುತ್ತದ. ಈಗ ಇದಕ್ಕೆ ಬೆಂಕಿ ಹಚ್ಚಿದರೆ ಈ ಥರ ರಬ್ಬರ್ ಪ್ಲಾಸ್ಟಿಕ್ ಯಾವ ಥರ ಸುಡ್ತದೆ ನೋಡು, ಆ ಥರ ರಬ್ಬರ್ ಸುಟ್ಟಂಗೆ ಈಗ ಬೆಂಕಿ ಹತ್ತಿದ ನಂತರ. ದಯಮಾಡಿ ಎಲ್ಲ ಮಕ್ಕಳು ಇದನ್ನು ತಿಂದು ತಮ್ಮ ಹೆಲ್ತನ್ನು ಮತ್ತು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾಶನ ಮಾಡ್ಕೋಬೇಡಿ ಮಿತ್ರರೇ. ಈ ಎಲ್ಲ ಮಕ್ಕಳಿಗೆ ಇಂಥ ದುರ್ಚಟಗಳಿಂದ ಈ ಎವಿಟಾ ಚೈನೀಸ್ ಫ್ರೆಂಕಿ ಇದೆಲ್ಲ ಕುರ್ಕುರೆ ಇಂಥದ್ರಿಂದ ದೂರ ಮಾಡಿರಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಯಾವುದೇ ಅಂಗಡಿಗಳಲ್ಲಿ ಇದನ್ನು ಮಾರಾಟ ಮಾಡಲಾರ್ದ ಹಾಗೆ ತಡೆ ಹಿಡಿಯಬೇಕು. ಇದು ಪುರಸಭೆಗೆ ಬರಲಿ ಅಥವಾ ಬೇರೆ ಯಾವುದೇ ಒಂದು ಡಿಪಾರ್ಟ್ಮೆಂಟಿಗೆ ಬರಲಿ, ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು.